ಈ ಸಚಿವ ಸ್ಥಾನದ ಕೊಂಡಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹೊಸ ನಾಯಕರುಗಳ ಅಂದ್ರೆ ಸಾಕಷ್ಟು ಬಾರಿ ನಾವು ಗೆಲುವನ್ನ ಸಾಧಿಸಿಕೊಂಡೇ ಬರ್ತಾ ಇದ್ದೀವಿ, ಸೋಲು ಅನ್ನುವಂಥದ್ದೇ ಇಲ್ಲ ಅನ್ನುವಂತಹ ವಿಚಾರವಾಗಿ ಎಷ್ಟೋ ಶಾಸಕರುಗಳು ಗುರುತಿಸಿಕೊಂಡಿದ್ದಾರೆ. ಸೊ ಹಾಗಾಗಿ ಸದ್ಯದ ಮಟ್ಟಿಗೆ ಈ ಬೆಳವಣಿಗೆಗಳು ಏನಾಗುತ್ತೆ ಅನ್ನೋದು ಕುತೂಹಲವಾಗಿದೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಅಭಿಷೇಕ್. ನ್ಯೂಸ್ ಡೆಸ್ಕ್ ಇಂದ ನೇರ ಸಂಪರ್ಕದಲ್ಲಿದ್ದಾರೆ. ಅಭಿಷೇಕ್, ರಾಜ್ಯ ರಾಜಕೀಯದಲ್ಲಿ ಯಾವಾಗ ಏನಾಗುತ್ತೆ ಅಂತ ಹೇಳೋದಕ್ಕೆ ಸಾಧ್ಯ ಇಲ್ಲ. ಅದರಲ್ಲೂ ಕೂಡ ಕಾಂಗ್ರೆಸ್ ಪಕ್ಷದಲ್ಲಂತೂ ಕುರ್ಚಿಯ ಕಾದಾಟದ ಜೊತೆಗೆ ಈ ಸಚಿವ ಸ್ಥಾನದ ವಿಚಾರ ಆಗಾಗ ಮುನ್ನೆಲೆಗೆ ಬರ್ತಾ ಇರುತ್ತೆ. ನಮಗೂ ಸಚಿವ ಸ್ಥಾನ ಕೊಡಿ ಅಂತ ಈಗ ಮತ್ತೆ ಶಾಸಕರುಗಳು ಈಗ ಹೈಕಮಾಂಡ್ ನಾಯಕರ ಭೇಟಿಗೆ ಮುಂದಾಗ್ತಿದ್ದಾರೆ. ಈ ಬಗ್ಗೆ ಮಾಹಿತಿ ಕೊಡ್ತಾ ಹೋಗೋದಾದ್ರೆ ನಾನಾ ಆಯಾಮಗಳಲ್ಲಿ ಈ ಒಂದು ವಿಚಾರ ತೆರೆದಿಟ್ಕೊಂಡಿರುವಂತದ್ದು. ಕಾರಣ ಏನು ಅಂದ್ರೆ, ನೀವೇ ಹೇಳಿದಂತೆ ಕಳೆದ ಅನೇಕ ವರ್ಷಗಳಿಂದ ಸಚಿವ ಸ್ಥಾನಕ್ಕೆ ಅಂಟಿಕೊಂಡಿರುವಂತಹ ಕೆಲ ಹಿರಿಯ ಸಚಿವರಿಗೆ ಕೋಪ್ ಕೊಡಬೇಕು. ಮೊದಲನೇ ಬಾರಿಗೆ ಆಯ್ಕೆಯಾದಂತ ಎಂಎಲ್ಎಗಳಿಗೂ ಕೂಡ ಸಚಿವ ಸ್ಥಾನವನ್ನ ಕೊಡಬೇಕಾಗಿರುವಂತ ಒಂದು ಬೇಡಿಕೆ ಒಂದ್ ಕಡೆ ಆಯ್ತು ಅಂದ್ರೆ, ಮತ್ತೊಂದ್ ಕಡೆ 3 ರಿಂದ 4 ಬಾರಿ ಎಂಎಲ್ಎಗಳಾಗಿ ಆಯ್ಕೆಯಾಗಿದ್ರೂ ಕೂಡ ಸಚಿವ ಸ್ಥಾನವನ್ನ ಕೈ ತಪ್ಪಿಸಿಕೊಂಡಿರೋದ್ರಿಂದ ಈ ಬಾರಿ 2 ರೀತಿಯಾದಂತ ಬೇಡಿಕೆಯನ್ನ ಹೈಕಮಾಂಡ್ ಮುಂದೆ ಇಡೋದಕ್ಕೆ ಕಾಂಗ್ರೆಸ್ ಪಕ್ಷ ಕಳೆದ 4-5 ತಿಂಗಳಿಂದ ಒಂದು ವ್ಯವಸ್ಥಿತವಾದಂತ ಪ್ಲಾನ್ ಅನ್ನ ಮಾಡಿಕೊಂಡಿರುವಂತದ್ದು. ಮೊದಲನೇದಾಗಿ 2 ರಿಂದ 3 ಬಾರಿ ಸಚಿವರಾದಂತ ಒಂದು ತಂಡ ದೆಹಲಿಗೆ ಹೋಗಿ ಭೇಟಿಯನ್ನ ಮಾಡಿ ಅಲ್ಲಿಗೆ ಅವರ ಮನವಿಯನ್ನ ನೀಡಿ ಬಂದಿರುವಂತದ್ದು. ಮತ್ತೊಂದು ಕಡೆಗೆ ಮೊದಲನೇ ಬಾರಿ ಸಚಿವ ಸ್ಥಾನವನ್ನ ಕೇಳ್ತಿರುವಂತವರು, ಮೊದಲನೇ ಬಾರಿ ಆಯ್ಕೆಯಾದಂತಹ ಶಾಸಕರು ಕೂಡ ನಮಗೆ ಸಚಿವ ಸ್ಥಾನವನ್ನ ಕೊಡಬೇಕು ಅಂತ. ಇಲ್ಲಿ ಬಣದ ರಾಜಕೀಯವನ್ನ ನಾವು ನೋಡೋದಾಯ್ತು ಅಂದ್ರೆ, ಡಿಕೆ ಶಿವಕುಮಾರ್ ಅವರು ಅನೇಕ ವೇದಿಕೆಗಳಲ್ಲಿ ಹೇಳಿದ್ದಾರೆ, ನಾನು ಮೊದಲನೇ ಬಾರಿ ಶಾಸಕನಾಗಿ ಆಯ್ಕೆಯಾದಂತಹ ಸಂದರ್ಭದಲ್ಲಿ ನನ್ನನ್ನ ಸಚಿವ ಸ್ಥಾನವನ್ನ ಕೊಟ್ಟು ಕೈ ಹಿಡಿದಂತ ಬಂಗಾರಪ್ಪನವರಿದ್ದಾರೆ, ಈ ಕಾರಣದಿಂದಾಗಿ ಮೊದಲನೇ ಬಾರಿಗೆ ಶಾಸಕರಾದವರಿಗೂ ಕೂಡ ನಾವು ಸಚಿವ ಸ್ಥಾನವನ್ನ ನೀಡಬೇಕು ಅಂತ. ಆದ್ರೆ ಸಚಿವ ಸ್ಥಾನವನ್ನ ನೀಡಬೇಕು ಅಂದ್ರೆ ಈಗಿರುವಂತಹ ಸಚಿವರು ಖಾಲಿಯಾಗಬೇಕು. ಈಗಾಗಲೇ ಶಾಸಕರು, ಹಿರಿಯ ಶಾಸಕರು, ಕಿರಿಯ ಶಾಸಕರು ಸಚಿವರ ಕಾರ್ಯವೈಖರಿ ಬಗ್ಗೆ ಅನೇಕ ಆರೋಪಗಳನ್ನ ಮಾಡಿರುವಂತದ್ದು. ಕೆಲ ಸಚಿವರಂತೂ ಯಾವ ಕಾರ್ಯವ್ಯಾಪ್ತಿಗೂ ಸಿಗ್ತಾ ಇಲ್ಲ, ಕೆಲ ಸಚಿವರು ಯಾರ ಹಿರಿಯರ ಮಾತುಗಳನ್ನು ಕೇಳ್ತಾ ಇಲ್ಲ, ಯಾವ ಮನವಿಯನ್ನು ಪುರಸ್ಕಾರ ಮಾಡ್ತಿಲ್ಲ, ಅವರಿಗೆ ಬೇಕಾದಂತ ರೀತಿಯಲ್ಲಿ ಇಲಾಖೆಯನ್ನ ನಡೆಸಿಕೊಂಡು ಹೋಗ್ತಿರೋದ್ರಿಂದ ಇವರ ಮೇಲೆ ಹೈಕಮಾಂಡ್ ಸೂಕ್ಷ್ಮವಾದಂತ ಒಂದು ಕ್ರಮವನ್ನು ತೆಗೆದುಕೊಳ್ಳಬೇಕು. ಪಕ್ಷಕ್ಕೆ ಡ್ಯಾಮೇಜ್ ಆಗದಂತೆ, ಸರ್ಕಾರಕ್ಕೆ ಡ್ಯಾಮೇಜ್ ಆಗದಂತೆ ಯಾವ ನಿಲುವನ್ನ ತೆಗೆದುಕೊಳ್ತೀರೋ ಅನ್ನೋದು ಪ್ರಶ್ನೆಯನ್ನ ಹೈಕಮಾಂಡ್ ಮುಂದೆ ಇಟ್ಟಿರುವಂತದ್ದು ಈಗಾಗಲೇ ನಾವು ನೋಡಿದ್ದೇವೆ. ಯಾವಾಗ ಕೆಎನ್ ರಾಜಣ್ಣರವರು ಸರ್ಕಾರದಲ್ಲಿ ಕ್ರಾಂತಿ ಆಗುತ್ತೆ, ಸಿಎಂ ಬದಲಾವಣೆ ಆಗುತ್ತೆ ಅಂತ ನವೆಂಬರ್ನಲ್ಲಿ ನಡೆಯುತ್ತೆ ಅಂತ ಹೇಳಿದ್ರು, ಆ ಸಂದರ್ಭದಿಂದ ಇಲ್ಲಿಯವರೆಗೂ ದೆಹಲಿಗೆ ಹೋಗಿ ಬಂದಂತ ಅನೇಕ ಶಾಸಕರ ನಿಯೋಗದ ಪಟ್ಟಿಯನ್ನ ರಿಪಬ್ಲಿಕ್ ಕನ್ನಡ ಈಗಾಗಲೇ ಬಹಿರಂಗಗೊಳಿಸಿರುವಂತದ್ದು. ಈಗ ಲೇಟೆಸ್ಟ್ ಅಪ್ಡೇಟ್ ಅಂದ್ರೆ, ಅಶೋಕ್ ಪಟ್ಟಣ್ ಅವರು ಚೀಫ್ ವಿಪ್ ಆಗಿದ್ದಾರೆ ಕಾಂಗ್ರೆಸ್ ಪಕ್ಷಕ್ಕೆ. ಅವರು ಕೂಡ ಒಂದು ಮಾತನ್ನ ಹೇಳಿರುವಂತದ್ದೇನು, ನಾವು ಹಿರಿಯ ಶಾಸಕರಿದ್ದೇವೆ, ಸುಮಾರು 20 ರಿಂದ 30 ಜನ ಪಟ್ಟಿ ಸಮೇತ ಈಗ ರಿಪಬ್ಲಿಕ್ ಕನ್ನಡ ಏನ್ ಹೇಳಿದೆ, ನಾವಷ್ಟು ಜನ ದೆಹಲಿಗೆ ಹೋಗ್ತೇವೆ, ಕೇವಲ ಕರ್ನಾಟಕದಿಂದ ಅನ್ನೋದಕ್ಕಿಂತ ಹೆಚ್ಚಾಗಿ ರಾಜ್ಯದ ಅಷ್ಟೂ ಜಿಲ್ಲೆಗಳಲ್ಲಿರುವಂತಹ ಹಿರಿಯ ನಾಯಕರು ದೆಹಲಿಗೆ ಹೋಗ್ತೇವೆ, ನಾವೆಲ್ಲರೂ ಸಭೆ ಮಾಡ್ತೇವೆ. ಸಭೆ ಮಾಡಿದ ನಂತರ ಹೈಕಮಾಂಡ್ ನಲ್ಲಿ ಇರುವಂತಹ ಕೆಸಿ ವೇಣುಗೋಪಾಲ್, ರಣದೀಪ್ ಸಿಂಗ್ ಸುರ್ಜೇವಾಲಾ ಆಗಿರ್ಬೋದು, ರಾಹುಲ್ ಗಾಂಧಿರವರಾಗಿರ್ಬೋದು, ಮಲ್ಲಿಕಾರ್ಜುನ ಖರ್ಗೆ ಅವರನ್ನ ದೆಹಲಿಗೆ ಹೋಗಿ ಭೇಟಿ ಮಾಡಿ ನಮ್ಮ ಮನವಿಯನ್ನ ಅವರ ಮುಂದಿಡ್ತೇವೆ. ಕಾರ್ಯವೈಖರಿಯ ಬಗ್ಗೆ, ಸಚಿವರ ಕಾರ್ಯವೈಖರಿ ಬಗ್ಗೆ ಈಗಾಗಲೇ ಅನೇಕ ದೂರುಗಳು ಇರೋದ್ರಿಂದ ಇದನ್ನ ಸರ್ಕಾರದ ಚೀಫ್ ವಿಪ್ ಆಗಿ ಹೈಕಮಾಂಡ್ ಗಮನಕ್ಕೆ ತರುವಂತದ್ದು ನನ್ನ ಆದ್ಯ ಕರ್ತವ್ಯ ಆಗಿದೆ. ನಾವು ದೆಹಲಿಗೆ ಹೋಗುವಂತ ವಿಚಾರವನ್ನ ಸಿಎಂ ರವರಿಗೆ, ಡಿಸಿಎಂ ರವರಿಗೆ ತಿಳಿಸಿದ್ದೇವೆ, ಯಾರೂ ಕೂಡ ಕಿರಿಕಿರಿ ಮಾಡಿಲ್ಲ. ಈ ಕಾರಣದಿಂದ ಯಾವ ರೀತಿಯಾದಂತಹ ಬದಲಾವಣೆಯನ್ನ ಇನ್ನೊಂದು 2 ರಿಂದ 3 ವಾರಗಳಲ್ಲಿ ನಡೆಯಲಿದೆ ಅನ್ನೋದು ಈಗ ಕುತೂಹಲಕ್ಕೆ ಮತ್ತೊಂದು ನಾಂದಿ ಹಾಡಿದೆ. ರೂಪಾ, ಥ್ಯಾಂಕ್ ಯು ಅಭಿಷೇಕ್ ನಿಮ್ಮೆಲ್ಲ ಮಾಹಿತಿಗಾಗಿ. ಈಗ ಈ ಸಚಿವ ಸ್ಥಾನದ ಕೊಂಡಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹೊಸ ನಾಯಕರುಗಳ ಅಂದ್ರೆ ಸಾಕಷ್ಟು ಬಾರಿ ನಾವು ಗೆಲುವನ್ನ ಸಾಧಿಸಿಕೊಂಡೇ ಬರ್ತಾ ಇದ್ದೀವಿ, ಸೋಲು ಅನ್ನುವಂಥದ್ದೇ ಇಲ್ಲ ಅನ್ನುವಂತಹ ವಿಚಾರವಾಗಿ ಎಷ್ಟೋ ಶಾಸಕರುಗಳು ಗುರುತಿಸಿಕೊಂಡಿದ್ದಾರೆ. ಸೊ ಹಾಗಾಗಿ ಸದ್ಯದ ಮಟ್ಟಿಗೆ ಈ ಬೆಳವಣಿಗೆಗಳು ಏನಾಗುತ್ತೆ ಅನ್ನೋದು ಕುತೂಹಲವಾಗಿದೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಅಭಿಷೇಕ್. ನ್ಯೂಸ್ ಡೆಸ್ಕ್ ಇಂದ ನೇರ ಸಂಪರ್ಕದಲ್ಲಿದ್ದಾರೆ. ಅಭಿಷೇಕ್, ರಾಜ್ಯ ರಾಜಕೀಯದಲ್ಲಿ ಯಾವಾಗ ಏನಾಗುತ್ತೆ ಅಂತ ಹೇಳೋದಕ್ಕೆ ಸಾಧ್ಯ ಇಲ್ಲ. ಅದರಲ್ಲೂ ಕೂಡ ಕಾಂಗ್ರೆಸ್ ಪಕ್ಷದಲ್ಲಂತೂ ಕುರ್ಚಿಯ ಕಾದಾಟದ ಜೊತೆಗೆ ಈ ಸಚಿವ ಸ್ಥಾನದ ವಿಚಾರ ಆಗಾಗ ಮುನ್ನೆಲೆಗೆ ಬರ್ತಾ ಇರುತ್ತೆ. ನಮಗೂ ಸಚಿವ ಸ್ಥಾನ ಕೊಡಿ ಅಂತ ಈಗ ಮತ್ತೆ ಶಾಸಕರುಗಳು ಈಗ ಹೈಕಮಾಂಡ್ ನಾಯಕರ ಭೇಟಿಗೆ ಮುಂದಾಗ್ತಿದ್ದಾರೆ. ಈ ಬಗ್ಗೆ ಮಾಹಿತಿ ಕೊಡ್ತಾ ಹೋಗೋದಾದ್ರೆ ನಾನಾ ಆಯಾಮಗಳಲ್ಲಿ ಈ ಒಂದು ವಿಚಾರ ತೆರೆದಿಟ್ಕೊಂಡಿರುವಂತದ್ದು. ಕಾರಣ ಏನು ಅಂದ್ರೆ, ನೀವೇ ಹೇಳಿದಂತೆ ಕಳೆದ ಅನೇಕ ವರ್ಷಗಳಿಂದ ಸಚಿವ ಸ್ಥಾನಕ್ಕೆ ಅಂಟಿಕೊಂಡಿರುವಂತಹ ಕೆಲ ಹಿರಿಯ ಸಚಿವರಿಗೆ ಕೋಪ್ ಕೊಡಬೇಕು.
ಮೊದಲನೇ ಬಾರಿಗೆ ಆಯ್ಕೆಯಾದಂತ ಎಂಎಲ್ಎಗಳಿಗೂ ಕೂಡ ಸಚಿವ ಸ್ಥಾನವನ್ನ ಕೊಡಬೇಕಾಗಿರುವಂತ ಒಂದು ಬೇಡಿಕೆ ಒಂದ್ ಕಡೆ ಆಯ್ತು ಅಂದ್ರೆ, ಮತ್ತೊಂದ್ ಕಡೆ 3ರಿಂದ 4 ಬಾರಿ ಎಂಎಲ್ಎಗಳಾಗಿ ಆಯ್ಕೆಯಾಗಿದ್ರು ಕೂಡ ಸಚಿವ ಸ್ಥಾನವನ್ನ ಕೈ ತಪ್ಪಿಸಿಕೊಂಡಿರೋದ್ರಿಂದ ಈ ಬಾರಿ 2 ರೀತಿಯಾದಂತ ಬೇಡಿಕೆಯನ್ನ ಹೈಕಮಾಂಡ್ ಮುಂದೆ ಇಡೋದಕ್ಕೆ ಕಾಂಗ್ರೆಸ್ ಪಕ್ಷ ಕಳೆದ 4-5 ತಿಂಗಳಿಂದ ಒಂದು ವ್ಯವಸ್ಥಿತವಾದಂತ ಪ್ಲಾನ್ ಅನ್ನ ಮಾಡಿಕೊಂಡಿರುವಂತದ್ದು. ಮೊದಲನೇದಾಗಿ 2ರಿಂದ 3 ಬಾರಿ ಸಚಿವರಾದಂತ ಒಂದು ತಂಡ ದೆಹಲಿಗೆ ಹೋಗಿ ಭೇಟಿಯನ್ನ ಮಾಡಿ ಅಲ್ಲಿಗೆ ಅವರ ಮನವಿಯನ್ನ ನೀಡಿ ಬಂದಿರುವಂತದ್ದು. ಮತ್ತೊಂದು ಕಡೆಗೆ ಮೊದಲನೇ ಬಾರಿ ಸಚಿವ ಸ್ಥಾನವನ್ನ ಕೇಳ್ತಿರುವಂತವರು, ಮೊದಲನೇ ಬಾರಿ ಆಯ್ಕೆಯಾದಂತಹ ಶಾಸಕರು ಕೂಡ ನಮಗೆ ಸಚಿವ ಸ್ಥಾನವನ್ನ ಕೊಡಬೇಕು ಅಂತ. ಇಲ್ಲಿ ಬಣದ ರಾಜಕೀಯವನ್ನ ನಾವು ನೋಡೋದಾಯ್ತು ಅಂದ್ರೆ, ಡಿಕೆ ಶಿವಕುಮಾರ್ ಅವರು ಅನೇಕ ವೇದಿಕೆಗಳಲ್ಲಿ ಹೇಳಿದ್ದಾರೆ, ನಾನು ಮೊದಲನೇ ಬಾರಿ ಶಾಸಕನಾಗಿ ಆಯ್ಕೆಯಾದಂತಹ ಸಂದರ್ಭದಲ್ಲಿ ನನ್ನನ್ನ ಸಚಿವ ಸ್ಥಾನವನ್ನ ಕೊಟ್ಟು ಕೈ ಹಿಡಿದಂತ ಬಂಗಾರಪ್ಪನವರಿದ್ದಾರೆ. ಈ ಕಾರಣದಿಂದಾಗಿ ಮೊದಲನೇ ಬಾರಿಗೆ ಶಾಸಕರಾದವರಿಗೂ ಕೂಡ ನಾವು ಸಚಿವ ಸ್ಥಾನವನ್ನ ನೀಡಬೇಕು ಅಂತ. ಆದ್ರೆ ಸಚಿವ ಸ್ಥಾನವನ್ನ ನೀಡಬೇಕು ಅಂದ್ರೆ ಈಗಿರುವಂತ ಸಚಿವರು ಖಾಲಿಯಾಗಬೇಕು. ಈಗಾಗಲೇ ಶಾಸಕರು, ಹಿರಿಯ ಶಾಸಕರು, ಕಿರಿಯ ಶಾಸಕರು ಸಚಿವರ ಕಾರ್ಯವೈಖರಿ ಬಗ್ಗೆ ಅನೇಕ ಆರೋಪಗಳನ್ನ ಮಾಡಿರುವಂತದ್ದು. ಕೆಲ ಸಚಿವರಂತೂ ಯಾವ ಕಾರ್ಯವ್ಯಾಪ್ತಿಗೂ ಸಿಗ್ತಾ ಇಲ್ಲ, ಕೆಲ ಸಚಿವರು ಯಾರ ಹಿರಿಯರ ಮಾತುಗಳನ್ನು ಕೇಳ್ತಾ ಇಲ್ಲ, ಯಾವ ಮನವಿಯನ್ನು ಪುರಸ್ಕಾರ ಮಾಡ್ತಿಲ್ಲ, ಅವರಿಗೆ ಬೇಕಾದಂತ ರೀತಿಯಲ್ಲಿ ಇಲಾಖೆಯನ್ನ ನಡೆಸಿಕೊಂಡು ಹೋಗ್ತಿರೋದ್ರಿಂದ ಇವರ ಮೇಲೆ ಹೈಕಮಾಂಡ್ ಸೂಕ್ಷ್ಮವಾದಂತ ಒಂದು ಕ್ರಮವನ್ನು ತೆಗೆದುಕೊಳ್ಳಬೇಕು. ಪಕ್ಷಕ್ಕೆ ಡ್ಯಾಮೇಜ್ ಆಗದಂತೆ, ಸರ್ಕಾರಕ್ಕೆ ಡ್ಯಾಮೇಜ್ ಆಗದಂತೆ ಯಾವ ನಿಲುವನ್ನ ತೆಗೆದುಕೊಳ್ತೀರೋ ಅನ್ನೋದು ಪ್ರಶ್ನೆಯನ್ನ ಹೈಕಮಾಂಡ್ ಮುಂದೆ ಇಟ್ಟಿರುವಂತದ್ದು ಈಗಾಗಲೇ ನಾವು ನೋಡಿದ್ದೇವೆ. ಯಾವಾಗ KN ರಾಜಣ್ಣರವರು ಸರ್ಕಾರದಲ್ಲಿ ಕ್ರಾಂತಿ ಆಗುತ್ತೆ, ಸಿಎಂ ಬದಲಾವಣೆ ಆಗುತ್ತೆ ಅಂತ ನವೆಂಬರ್ನಲ್ಲಿ ನಡೆಯುತ್ತೆ ಅಂತ ಹೇಳಿದ್ರು, ಆ ಸಂದರ್ಭದಿಂದ ಇಲ್ಲಿಯವರೆಗೂ ದೆಹಲಿಗೆ ಹೋಗಿ ಬಂದಂತ ಅನೇಕ ಶಾಸಕರ ನಿಯೋಗದ ಪಟ್ಟಿಯನ್ನ ರಿಪಬ್ಲಿಕ್ ಕನ್ನಡ ಈಗಾಗಲೇ ಬಹಿರಂಗಗೊಳಿಸಿರುವಂತದ್ದು. ಈಗ ಲೇಟೆಸ್ಟ್ ಅಪ್ಡೇಟ್ ಅಂದ್ರೆ, ಅಶೋಕ್ ಪಟ್ಟಣ್ ಅವರು ಚೀಫ್ ವಿಪ್ ಆಗಿದ್ದಾರೆ ಕಾಂಗ್ರೆಸ್ ಪಕ್ಷಕ್ಕೆ. ಅವರು ಕೂಡ ಒಂದು ಮಾತನ್ನ ಹೇಳಿರುವಂತದ್ದೇನು, ನಾವು ಹಿರಿಯ ಶಾಸಕರಿದ್ದೇವೆ, ಸುಮಾರು 20ರಿಂದ 30 ಜನ ಪಟ್ಟಿ ಸಮೇತ ಈಗ ರಿಪಬ್ಲಿಕ್ ಕನ್ನಡ ಏನ್ ಹೇಳಿದೆ, ನಾವು ಅಷ್ಟು ಜನ ದೆಹಲಿಗೆ ಹೋಗ್ತೇವೆ, ಕೇವಲ ಕರ್ನಾಟಕದಿಂದ ಅನ್ನೋದಕ್ಕಿಂತ ಹೆಚ್ಚಾಗಿ ರಾಜ್ಯದ ಅಷ್ಟೂ ಜಿಲ್ಲೆಗಳಲ್ಲಿರುವಂತಹ ಹಿರಿಯ ನಾಯಕರು ದೆಹಲಿಗೆ ಹೋಗ್ತೇವೆ, ನಾವೆಲ್ಲರೂ ಸಭೆ ಮಾಡ್ತೇವೆ. ಸಭೆ ಮಾಡಿದ ನಂತರ ಹೈಕಮಾಂಡ್ ನಲ್ಲಿ ಇರುವಂತಹ KC ವೇಣುಗೋಪಾಲ್, ರಣದೀಪ್ ಸಿಂಗ್ ಸುರ್ಜೇವಾಲಾ ಆಗಿರ್ಬೋದು, ರಾಹುಲ್ ಗಾಂಧಿರವರಾಗಿರ್ಬೋದು, ಮಲ್ಲಿಕಾರ್ಜುನ ಖರ್ಗೆ ಅವರನ್ನ ದೆಹಲಿಗೆ ಹೋಗಿ ಭೇಟಿ ಮಾಡಿ ನಮ್ಮ ಮನವಿಯನ್ನ ಅವರ ಮುಂದಿಡ್ತೇವೆ. ಕಾರ್ಯವೈಖರಿಯ ಬಗ್ಗೆ, ಸಚಿವರ ಕಾರ್ಯವೈಖರಿ ಬಗ್ಗೆ ಈಗಾಗಲೇ ಅನೇಕ ದೂರುಗಳು ಇರೋದ್ರಿಂದ ಇದನ್ನ ಸರ್ಕಾರದ ಚೀಫ್ ವಿಪ್ ಆಗಿ ಹೈಕಮಾಂಡ್ ಗಮನಕ್ಕೆ ತರುವಂತದ್ದು ನನ್ನ ಆದ್ಯ ಕರ್ತವ್ಯ ಆಗಿದೆ. ನಾವು ದೆಹಲಿಗೆ ಹೋಗುವಂತ ವಿಚಾರವನ್ನ ಸಿಎಂ ರವರಿಗೆ, ಡಿಸಿಎಂ ರವರಿಗೆ ತಿಳಿಸಿದ್ದೇವೆ, ಯಾರೂ ಕೂಡ ಕಿರಿಕಿರಿ ಮಾಡಿಲ್ಲ. ಈ ಕಾರಣದಿಂದ ಯಾವ ರೀತಿಯಾದಂತಹ ಬದಲಾವಣೆಯನ್ನ ಇನ್ನೊಂದು 2ರಿಂದ 3 ವಾರಗಳಲ್ಲಿ ನಡೆಯಲಿದೆ ಅನ್ನೋದು ಈಗ ಕುತೂಹಲಕ್ಕೆ ಮತ್ತೊಂದು ನಾಂದಿ ಹಾಡಿದೆ. ರೂಪಾ, ಥ್ಯಾಂಕ್ ಯು ಅಭಿಷೇಕ್ ನಿಮ್ಮೆಲ್ಲ ಮಾಹಿತಿಗಾಗಿ. ಈಗ ಈ ಸಚಿವ ಸ್ಥಾನದ ಕೊಂಡಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹೊಸ ನಾಯಕರುಗಳ ಅಂದ್ರೆ ಸಾಕಷ್ಟು ಬಾರಿ ನಾವು ಗೆಲುವನ್ನ ಸಾಧಿಸಿಕೊಂಡೇ ಬರ್ತಾ ಇದ್ದೀವಿ, ಸೋಲು ಅನ್ನುವಂಥದ್ದೇ ಇಲ್ಲ ಅನ್ನುವಂತಹ ವಿಚಾರವಾಗಿ ಎಷ್ಟೋ ಶಾಸಕರುಗಳು ಗುರುತಿಸಿಕೊಂಡಿದ್ದಾರೆ. ಸೊ ಹಾಗಾಗಿ ಸದ್ಯದ ಮಟ್ಟಿಗೆ ಈ ಬೆಳವಣಿಗೆಗಳು ಏನಾಗುತ್ತೆ ಅನ್ನೋದು ಕುತೂಹಲವಾಗಿದೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಅಭಿಷೇಕ್. ನ್ಯೂಸ್ ಡೆಸ್ಕ್ ಇಂದ ನೇರ ಸಂಪರ್ಕದಲ್ಲಿದ್ದಾರೆ. ಅಭಿಷೇಕ್, ರಾಜ್ಯ ರಾಜಕೀಯದಲ್ಲಿ ಯಾವಾಗ ಏನಾಗುತ್ತೆ ಅಂತ ಹೇಳೋದಕ್ಕೆ ಸಾಧ್ಯ ಇಲ್ಲ. ಅದರಲ್ಲೂ ಕೂಡ ಕಾಂಗ್ರೆಸ್ ಪಕ್ಷದಲ್ಲಂತೂ ಕುರ್ಚಿಯ ಕಾದಾಟದ ಜೊತೆಗೆ ಈ ಸಚಿವ ಸ್ಥಾನದ ವಿಚಾರ ಆಗಾಗ ಮುನ್ನೆಲೆಗೆ ಬರ್ತಾ ಇರುತ್ತೆ. ನಮಗೂ ಸಚಿವ ಸ್ಥಾನ ಕೊಡಿ ಅಂತ ಈಗ ಮತ್ತೆ ಶಾಸಕರುಗಳು ಈಗ ಹೈಕಮಾಂಡ್ ನಾಯಕರ ಭೇಟಿಗೆ ಮುಂದಾಗ್ತಿದ್ದಾರೆ. ಈ ಬಗ್ಗೆ ಮಾಹಿತಿ ಕೊಡ್ತಾ ಹೋಗೋದಾದ್ರೆ, ನಾನಾ ಆಯಾಮಗಳಲ್ಲಿ ಈ ಒಂದು ವಿಚಾರ ತೆರೆದಿಟ್ಕೊಂಡಿರುವಂತದ್ದು. ಕಾರಣ ಏನು ಅಂದ್ರೆ, ನೀವೇ ಹೇಳಿದಂತೆ ಕಳೆದ ಅನೇಕ ವರ್ಷಗಳಿಂದ ಸಚಿವ ಸ್ಥಾನಕ್ಕೆ ಅಂಟಿಕೊಂಡಿರುವಂತಹ ಕೆಲ ಹಿರಿಯ ಸಚಿವರಿಗೆ ಕೋಪ್ ಕೊಡಬೇಕು. ಮೊದಲನೇ ಬಾರಿಗೆ ಆಯ್ಕೆಯಾದಂತ ಎಂಎಲ್ಎಗಳಿಗೂ ಕೂಡ ಸಚಿವ ಸ್ಥಾನವನ್ನ ಕೊಡಬೇಕಾಗಿರುವಂತ ಒಂದು ಬೇಡಿಕೆ ಒಂದ್ ಕಡೆ ಆಯ್ತು ಅಂದ್ರೆ, ಮತ್ತೊಂದ್ ಕಡೆ 3ರಿಂದ 4 ಬಾರಿ ಎಂಎಲ್ಎಗಳಾಗಿ ಆಯ್ಕೆಯಾಗಿದ್ರು ಕೂಡ ಸಚಿವ ಸ್ಥಾನವನ್ನ ಕೈ ತಪ್ಪಿಸಿಕೊಂಡಿರೋದ್ರಿಂದ ಈ ಬಾರಿ 2 ರೀತಿಯಾದಂತ ಬೇಡಿಕೆಯನ್ನ ಹೈಕಮಾಂಡ್ ಮುಂದೆ ಇಡೋದಕ್ಕೆ ಕಾಂಗ್ರೆಸ್ ಪಕ್ಷ ಕಳೆದ 4-5 ತಿಂಗಳಿಂದ ಒಂದು ವ್ಯವಸ್ಥಿತವಾದಂತ ಪ್ಲಾನ್ ಅನ್ನ ಮಾಡಿಕೊಂಡಿರುವಂತದ್ದು. ಮೊದಲನೇದಾಗಿ 2ರಿಂದ 3 ಬಾರಿ ಸಚಿವರಾದಂತ ಒಂದು ತಂಡ ದೆಹಲಿಗೆ ಹೋಗಿ ಭೇಟಿಯನ್ನ ಮಾಡಿ ಅಲ್ಲಿಗೆ ಅವರ ಮನವಿಯನ್ನ ನೀಡಿ ಬಂದಿರುವಂತದ್ದು. ಮತ್ತೊಂದು ಕಡೆಗೆ ಮೊದಲನೇ ಬಾರಿ ಸಚಿವ ಸ್ಥಾನವನ್ನ ಕೇಳ್ತಿರುವಂತವರು, ಮೊದಲನೇ ಬಾರಿ ಆಯ್ಕೆಯಾದಂತಹ ಶಾಸಕರು ಕೂಡ ನಮಗೆ ಸಚಿವ ಸ್ಥಾನವನ್ನ ಕೊಡಬೇಕು ಅಂತ. ಇಲ್ಲಿ ಬಣದ ರಾಜಕೀಯವನ್ನ ನಾವು ನೋಡೋದಾಯ್ತು ಅಂದ್ರೆ, ಡಿಕೆ ಶಿವಕುಮಾರ್ ಅವರು ಅನೇಕ ವೇದಿಕೆಗಳಲ್ಲಿ ಹೇಳಿದ್ದಾರೆ, ನಾನು ಮೊದಲನೇ ಬಾರಿ ಶಾಸಕನಾಗಿ ಆಯ್ಕೆಯಾದಂತಹ ಸಂದರ್ಭದಲ್ಲಿ ನನ್ನನ್ನ ಸಚಿವ ಸ್ಥಾನವನ್ನ ಕೊಟ್ಟು ಕೈ ಹಿಡಿದಂತ ಬಂಗಾರಪ್ಪನವರಿದ್ದಾರೆ. ಈ ಕಾರಣದಿಂದಾಗಿ ಮೊದಲನೇ ಬಾರಿಗೆ ಶಾಸಕರಾದವರಿಗೂ ಕೂಡ ನಾವು ಸಚಿವ ಸ್ಥಾನವನ್ನ ನೀಡಬೇಕು ಅಂತ. ಆದ್ರೆ ಸಚಿವ ಸ್ಥಾನವನ್ನ ನೀಡಬೇಕು ಅಂದ್ರೆ ಈಗಿರುವಂತ ಸಚಿವರು ಖಾಲಿಯಾಗಬೇಕು. ಈಗಾಗಲೇ ಶಾಸಕರು, ಹಿರಿಯ ಶಾಸಕರು, ಕಿರಿಯ ಶಾಸಕರು ಸಚಿವರ ಕಾರ್ಯವೈಖರಿ ಬಗ್ಗೆ ಅನೇಕ ಆರೋಪಗಳನ್ನ ಮಾಡಿರುವಂತದ್ದು. ಕೆಲ ಸಚಿವರಂತೂ ಯಾವ ಕಾರ್ಯವ್ಯಾಪ್ತಿಗೂ ಸಿಗ್ತಾ ಇಲ್ಲ, ಕೆಲ ಸಚಿವರು ಯಾರ ಹಿರಿಯರ ಮಾತುಗಳನ್ನು ಕೇಳ್ತಾ ಇಲ್ಲ, ಯಾವ ಮನವಿಯನ್ನು ಪುರಸ್ಕಾರ ಮಾಡ್ತಿಲ್ಲ, ಅವರಿಗೆ ಬೇಕಾದಂತ ರೀತಿಯಲ್ಲಿ ಇಲಾಖೆಯನ್ನ ನಡೆಸಿಕೊಂಡು ಹೋಗ್ತಿರೋದ್ರಿಂದ
ಇವರ ಮೇಲೆ ಹೈಕಮಾಂಡ್ ಸೂಕ್ಷ್ಮವಾದಂತ ಒಂದು ಕ್ರಮವನ್ನು ತೆಗೆದುಕೊಳ್ಳಬೇಕು. ಪಕ್ಷಕ್ಕೆ ಡ್ಯಾಮೇಜ್ ಆಗದಂತೆ, ಸರ್ಕಾರಕ್ಕೆ ಡ್ಯಾಮೇಜ್ ಆಗದಂತೆ ಯಾವ ನಿಲುವನ್ನ ತೆಗೆದುಕೊಳ್ತೀರೋ ಅನ್ನೋದು ಪ್ರಶ್ನೆಯನ್ನ ಹೈಕಮಾಂಡ್ ಮುಂದೆ ಇಟ್ಟಿರುವಂತದ್ದು ಈಗಾಗಲೇ ನಾವು ನೋಡಿದ್ದೇವೆ. ಯಾವಾಗ KN ರಾಜಣ್ಣರವರು ಸರ್ಕಾರದಲ್ಲಿ ಕ್ರಾಂತಿ ಆಗುತ್ತೆ, ಸಿಎಂ ಬದಲಾವಣೆ ಆಗುತ್ತೆ ಅಂತ ನವೆಂಬರ್ ನಲ್ಲಿ ನಡೆಯುತ್ತೆ ಅಂತ ಹೇಳಿದ್ರು, ಆ ಸಂದರ್ಭದಿಂದ ಇಲ್ಲಿಯವರೆಗೂ ದೆಹಲಿಗೆ ಹೋಗಿ ಬಂದಂತ ಅನೇಕ ಶಾಸಕರ ನಿಯೋಗದ ಪಟ್ಟಿಯನ್ನ ರಿಪಬ್ಲಿಕ್ ಕನ್ನಡ ಈಗಾಗಲೇ ಬಹಿರಂಗಗೊಳಿಸಿರುವಂತದ್ದು. ಈಗ ಲೇಟೆಸ್ಟ್ ಅಪ್ಡೇಟ್ ಅಂದ್ರೆ ಅಶೋಕ್ ಪಟ್ಟಣ್ ಅವರು ಚೀಫ್ ವಿಪ್ ಆಗಿದ್ದಾರೆ ಕಾಂಗ್ರೆಸ್ ಪಕ್ಷಕ್ಕೆ. ಅವರು ಕೂಡ ಒಂದು ಮಾತನ್ನ ಹೇಳಿರುವಂತದ್ದೇನು, ನಾವು ಹಿರಿಯ ಶಾಸಕರಿದ್ದೇವೆ, ಸುಮಾರು 20 ರಿಂದ 30 ಜನ ಪಟ್ಟಿ ಸಮೇತ ಈಗ ರಿಪಬ್ಲಿಕ್ ಕನ್ನಡ ಏನ್ ಹೇಳಿದೆ, ನಾವು ಅಷ್ಟು ಜನ ದೆಹಲಿಗೆ ಹೋಗ್ತೇವೆ, ಕೇವಲ ಕರ್ನಾಟಕದಿಂದ ಅನ್ನೋದಕ್ಕಿಂತ ಹೆಚ್ಚಾಗಿ ರಾಜ್ಯದ ಅಷ್ಟೂ ಜಿಲ್ಲೆಗಳಲ್ಲಿರುವಂತಹ ಹಿರಿಯ ನಾಯಕರು ದೆಹಲಿಗೆ ಹೋಗ್ತೇವೆ, ನಾವೆಲ್ಲರೂ ಸಭೆ ಮಾಡ್ತೇವೆ. ಸಭೆ ಮಾಡಿದ ನಂತರ ಹೈಕಮಾಂಡ್ ನಲ್ಲಿ ಇರುವಂತಹ KC ವೇಣುಗೋಪಾಲ್, ರಣದೀಪ್ ಸಿಂಗ್ ಸುರ್ಜೇವಾಲಾ ಆಗಿರ್ಬೋದು, ರಾಹುಲ್ ಗಾಂಧಿ ಅವರಾಗಿರ್ಬೋದು, ಮಲ್ಲಿಕಾರ್ಜುನ ಖರ್ಗೆ ಅವರನ್ನ ದೆಹಲಿಗೆ ಹೋಗಿ ಭೇಟಿ ಮಾಡಿ ನಮ್ಮ ಮನವಿಯನ್ನ ಅವರ ಮುಂದಿಡ್ತೇವೆ. ಕಾರ್ಯವೈಖರಿಯ ಬಗ್ಗೆ, ಸಚಿವರ ಕಾರ್ಯವೈಖರಿ ಬಗ್ಗೆ ಈಗಾಗಲೇ ಅನೇಕ ದೂರುಗಳು ಇರೋದ್ರಿಂದ ಇದನ್ನ ಸರ್ಕಾರದ ಚೀಫ್ ವಿಪ್ ಆಗಿ ಹೈಕಮಾಂಡ್ ಗಮನಕ್ಕೆ ತರುವಂತದ್ದು ನನ್ನ ಆದ್ಯ ಕರ್ತವ್ಯ ಆಗಿದೆ. ನಾವು ದೆಹಲಿಗೆ ಹೋಗುವಂತ ವಿಚಾರವನ್ನ ಸಿಎಂ ರವರಿಗೆ, DCM ರವರಿಗೆ ತಿಳಿಸಿದ್ದೇವೆ. ಯಾರು ಕೂಡ ಕಿರಿಕಿರಿ ಮಾಡಿಲ್ಲ. ಈ ಕಾರಣದಿಂದ ಯಾವ ರೀತಿಯಾದಂತಹ ಬದಲಾವಣೆಯನ್ನ ಇನ್ನೊಂದು 2 ರಿಂದ 3 ವಾರಗಳಲ್ಲಿ ನಡೆಯಲಿದೆ ಅನ್ನೋದು ಈಗ ಕುತೂಹಲಕ್ಕೆ ಮತ್ತೊಂದು ನಾಂದಿ ಹಾಡಿದೆ. ರೂಪಾ, ಥ್ಯಾಂಕ್ ಯು ಅಭಿಷೇಕ್ ನಿಮ್ಮೆಲ್ಲ ಮಾಹಿತಿಗಾಗಿ.